ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಅನುಭವ ಏನು ಗುರು, ಬೆಂಗಳೂರಲ್ಲಿ ಈ ಪಾರ್ಟಿ ಚಳಿ ಇದೆ. ಈ ಚಳಿನಲ್ಲಿ ರಾತ್ರಿ ನೈಟ್ ಡ್ರೈವ್ ಮಾಡ್ತಾ ಹಾಗೆ ಒಂದು ರಿವ್ಯೂ ಮಾಡೋಣ ವೀಡಾ V1 Pro ಎಲೆಕ್ಟ್ರಿಕ್ ಸ್ಕೂಟರ್ನ. ಇನ್ನೇನು ನಾನು ಈ ಸ್ಕೂಟರ್ ತಗೊಂಡು 2 ತಿಂಗಳು ಕಳೆದ್ರೆ 3 ವರ್ಷ ಕಂಪ್ಲೀಟ್ ಆಗುತ್ತೆ ಗುರು. ಈ ಸ್ಕೂಟ್ರಲ್ಲಿರುವಂಥ ಮೇಯ್ನ್ ಬೆನಿಫಿಟ್ ಏನಂದರೆ ರಿಮೂವಬಲ್ ಬ್ಯಾಟ್ರಿ. ಈ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲಿರೋರು ಕೆಳಗಡೆ ಚಾರ್ಜ್ ಆಗೋಕ್ಕೆ ಅನುಕೂಲ ಇರೋಲ್ಲ. ಅಂಥವ್ರು ಏನಂದರೆ ಇದನ್ನ ತೊಗೊಂಡೋಗಿ ಮೇಲ್ಗಡೆ ಆರಾಮಾಗಿ ಚಾರ್ಜ್ಗೆ ಹಾಕ್ಕೊಬೋದು. ಇನ್ನೇನಪ್ಪ ಅಂದರೆ 7 ಇಂಚ್ ಟಚ್ ಸ್ಕ್ರೀನ್ ಡಿಸ್ಪ್ಲೇ, ಕೀಲೆಸ್ ಇಗ್ನಿಷನ್ನು, ಕ್ರೂಸ್ ಕಂಟ್ರೋಲ್ ಏನೋ ಇದೆ, ಬಟ್ ಅದನ್ನ ಯೂಸ್ ಮಾಡೋದಕ್ಕೆ ಹೈವೇಗೆ ಹೋಗಬೇಕು. ಯಾಕಂದರೆ ನಮ್ಮ ಸಿಟಿ ರೋಡ್ಸಲ್ಲೆಲ್ಲ ಅದು ಯೂಸೇ ಆಗೋಲ್ಲ. ಮಿನಿಮಮ್ 30 ಕಿಲೋಮೀಟರ್ ಸ್ಪೀಡಲ್ಲಿದ್ರೇ ಅದು ವರ್ಕ್ ಆಗುತ್ತೆ. ಇನ್ನು ಬ್ಲೂಟೂತ್ ಕನೆಕ್ಟಿವಿಟಿ ಮತ್ತು ವೈಫೈ ಕನೆಕ್ಟಿವಿಟಿ ಇದೆ. ಅದ್ರ ಜೊತೆಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ನು ಕೊಟ್ಟಿದ್ದಾರೆ ಈ ಗಾಡಿನಲ್ಲಿ. ಅದು ಏನು ಅಷ್ಟೊಂದು ವರ್ಕ್ ಆಗೋಲ್ಲ. ನಾವು ವೈಫೈ ಕನೆಕ್ಟ್ ಮಾಡಿದ ಒಂದು 5-10 ನಿಮಿಷಕ್ಕೆ ಅದು ಡಿಸ್ಕನೆಕ್ಟ್ ಆಗಿಬಿಡುತ್ತೆ, ನ್ಯಾವಿಗೇಷನ್ ಕ್ಲೋಸ್ ಆಗುತ್ತೆ, ಅದೇನು ವರ್ಕ್ ಆಗೋಲ್ಲ. ಇಷ್ಟು ವರ್ಷ ಆದರೂ ಅದಕ್ಕೆ ಅವರು ಏನು ಸೊಲ್ಯೂಷನ್ ತಂದಿಲ್ಲ. ಅವ್ರು ಹೇಳೋ ಪ್ರಕಾರ ಏನಪ್ಪ ಅಂದರೆ ಒಂದು ಫುಲ್ ಚಾರ್ಜ್ಗೆ ಅಂದರೆ 6 ಅವರ್ಸ್ ಚಾರ್ಜ್ ಮಾಡಬೇಕು. 6 ಅವರ್ಸ್ ಚಾರ್ಜ್ ಮಾಡಿದ್ರೆ 90-95 ಕಿಲೋಮೀಟ್ರ್ ರೇಂಜ್ ಬರುತ್ತೆ ಅಂತ ಹೇಳ್ತಾರೆ. ಅದು ನಾವು ಸ್ಕೂಟರ್ ತಗೊಂಡ ಹೊಸದ್ರಲ್ಲಿ ಬರುತ್ತೆ, ಒಂದು 90 ಕಿಲೋಮೀಟ್ರ್ ರೇಂಜ್ ಬರುತ್ತೆ. ಅದಾದಮೇಲೆ 1 ವರ್ಷ 2 ವರ್ಷ ಕಳೀತಾ ಆ ರೇಂಜು 60-70 ಕಿಲೋಮೀಟ್ರಿಗೆ ಬರುತ್ತೆ. ಸಿಟಿ ಲಿಮಿಟ್ಸ್ಗೆಲ್ಲ ಆದರೆ ಈ ಸ್ಕೂಟ್ರು ಓಡಿಸೋದಕ್ಕೆಲ್ಲ ಚೆನ್ನಾಗೇ ಇರುತ್ತೆ. ಏನಕ್ಕಪ್ಪ ಅಂದರೆ ಈ ಬೆಂಗಳೂರಂಥ ಟ್ರಾಫಿಕ್ಕಲ್ಲಿ ಓಡಾಡೋದಕ್ಕೆ ಗೇರ್ ಗಾಡಿ ಎಲ್ಲ ತುಂಬಾ ಕಷ್ಟ. ಆದರೆ ಈ ಸ್ಕೂಟ್ರಲ್ಲಿ ಆರಾಮಾಗಿ ಓಡಿಸ್ಬೋದು, ಕಂಫರ್ಟಬಲ್ ಆಗಿರುತ್ತೆ. ಇರೋದವರು ಸ್ಕೂಟ್ರನ್ನೇನೋ ಲಾಂಚ್ ಮಾಡಿದ್ರು, ಅದಾದಮೇಲೆ ಸೇಲ್ಸ್ನೂ ಮಾಡಿದ್ರು. ಸರ್ವಿಸ್ ಯಾವ ಥರ ಇದೆ ಮತ್ತು ಈ ಸ್ಕೂಟ್ರ್ ತೊಗೊಂಡ್ಮೇಲೆ ನಾನು ಏನೇನು ತೊಂದರೆಗಳನ್ನ ಅನುಭವಿಸ್ದೆ ಮತ್ತು ಆ ತೊಂದರೆಗಳಿಗೆ ಸೊಲ್ಯೂಷನ್ ಯಾವ ಥರ ಕೊಟ್ಟರು ಮತ್ತು ಎಷ್ಟು ದಿನ ಟೈಮ್ ತೊಗೊಂಡ್ರು, ಅದನ್ನೆಲ್ಲ ನೆಕ್ಸ್ಟ್ ಕಂಪ್ಲೀಟ್ ಡೀಟೇಲ್ಸ್ನ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.